ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪು FC ಯೂಟ್ಯೂಬ್ ಚಾನಲ್. ಒಂದು ಹಾಡು ಚೆನ್ನಾಗಿ ಬರಬೇಕಂತಂದರೆ ಕೇವಲ ಸಂಗೀತವಷ್ಟೇ ಚೆನ್ನಾಗಿದ್ರೆ ಸಾಲೋದಿಲ್ಲ. ಆ ಚಿತ್ರದ ಆ ಹಾಡಿನ ಸಾಲುಗಳು ಕೂಡ ಚೆನ್ನಾಗಿರಬೇಕು. ಸೊ ಈ ಹಾಡನ್ನು ಬರೆಯೋರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋದಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಹಾಡಿರುವ ಹಾಡುಗಳಿಗೆ ಚೇತನ್ ಕುಮಾರ್ ರವರು ಯಾವ್ಯಾವ ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಮೊದಲನೇದಾಗಿ 2016ರಲ್ಲಿ ಬಂದಂತಹ ಕಿಲ್ಲಿಂಗ್ ವೀರಪ್ಪನ್, ಈ ಒಂದು ಚಿತ್ರದಲ್ಲಿ ಸ್ಪಾಟ್ ಅನ್ನೋ ಒಂದು ಸಾಂಗ್ ಪುನೀತ್ ರಾಜ್ಕುಮಾರ್ ಅವರು ಹಾಡಿದರು. ಈ ಒಂದು ಹಾಡನ್ನು ಬರೆದಿರೋದು ಚೇತನ್ ಕುಮಾರ್ ರವರೇ. ಇನ್ನು ಇದಾದ ನಂತರ 2016ರಲ್ಲಿ ಬಂದಂತಹ ಜೈ ಮಾರುತಿ 800, ಈ ಒಂದು ಚಿತ್ರದ ಟೈಟಲ್ ಸಾಂಗ್ ಆದಂತಹ ಜೈ ಮಾರುತಿ, ಈ ಹಾಡನ್ನು ಕೂಡ ಅಪ್ಪುರವರೇ ಹಾಡಿರೋದು. 2017ರಲ್ಲಿ ಬಂದಂತಹ ಚೌಕಾ ಚಿತ್ರದ ಪಾರ್ಟಿ ನೈಟ್ ಫುಲ್ಲು, ಈ ಒಂದು ಸಾಂಗ್ನ ಕೂಡ ಅಪ್ಪುರವರು ಹಾಡಿದರು. ಈ ಹಾಡನ್ನು ಚೇತನ್ ಕುಮಾರ್ ಅವರು ಬರೆದಿದ್ದಾರೆ. ಇನ್ನು ಇದಾದ ನಂತರ 2017ರಲ್ಲಿ ಬಂದಂತಹ ಪುನೀತ್ ರಾಜ್ಕುಮಾರ್ ಹಾಗೂ ರಶ್ಮಿಕಾ ಮಂದಣ್ಣ ಅಭಿನಯದ ಅಂಜನಿ ಪುತ್ರ, ಈ ಚಿತ್ರದ ಮಗರಿಯ, ಈ ಒಂದು ಸಾಂಗ್ನ ಚೇತನ್ ಕುಮಾರ್ ಅವರು ಬರೆದಿದ್ದಾರೆ. ಇನ್ನು ಇದಾದ ನಂತರ 2022ರಲ್ಲಿ ಬಂದಂತಹ ಜೇಮ್ಸ್, ಈ ಒಂದು ಚಿತ್ರದ ಬೋಲೋ ಬೋಲೋ ಜೇಮ್ಸ್, ಟ್ರೇಡ್ ಮಾರ್ಕ್, ಸೋಲ್ಜರ್, ಧಿಕ್ಕಾರ ನಿನಗೆ ಹಾಗೂ ನಿನಗೆ ಕಾವಲುಗಾರ, ಒಟ್ಟಾರೆ ಜೇಮ್ಸ್ ಚಿತ್ರದ ಎಲ್ಲ ಹಾಡನ್ನು ಕೂಡ ಬರೆದಿರೋದು ಚೇತನ್ ಕುಮಾರ್ ರವರೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಚೇತನ್ ಕುಮಾರ್ ರವರು ಬರೆದಿರುವಂತಹ ಅಪ್ಪುರವರ ಚಿತ್ರದ ಹಾಗೂ ಅಪ್ಪುರವರು ಹಾಡಿರುವಂತಹ ಯಾವ ಹಾಡು ನಿಮ್ಗಿಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅಪ್ಪು FC ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.